ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರುವ ಚಟ್ನಿ ಪುಡಿ ಅಂದರೆ ಇಡ್ಲಿ ಪುಡಿ ಅಂತಾರೆ, ದೋಸೆ ಪುಡಿ ಅಂತಾರೆ. ತಮಿಳ್ನಾಡಲ್ಲಿ ಫೇಮಸ್ ಆಗಿರುವ ದೋಸೆ ಪುಡಿ, ಇಡ್ಲಿ ಪುಡಿ ಅಂದರೆ ದೋಸೆ ಮೇಲೆ ಹಾಕುವ ಪುಡಿ, ಚಟ್ನಿ ಪುಡಿಯನ್ನು ಹೇಗೆ ಮಾಡೋದನ್ನು ಎಂಬುದನ್ನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ಈ ವಿಡಿಯೋದಲ್ಲಿ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಖತ್ ಟೇಸ್ಟಿ ಆಗಿರ್ತದೆ ಇಡ್ಲಿ ಪುಡಿ ಅಥವಾ ದೋಸೆ ಪುಡಿ. ಇದಕ್ಕೆ ಯಾವ ಸಾಮಾನು ತೊಗೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ಉದ್ದಿನಬೇಳೆ 1 ಕಪ್ಪು, ಕಡಲೆಬೇಳೆ 1 ಕಪ್ಪು, ಕಡಲೆಕಾಯಿ ಬೀಜ 1 ಕಪ್ಪು, ಧನಿಯಾ 1 ಕಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕಡಲೆಕಾಯಿ ಬೀಜ ತೊಗೊಂಡು ಇದನ್ನು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿಬೇಕು. ಕೆಂಪಾಗಿ ಹುರಿಬೇಕು ಕಡಲೆಕಾಯಿ ಬೀಜನ. ಮತ್ತು ಈ ಚಟ್ನಿ ಪುಡಿನ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು, ಅಂದರೆ ಜೊತೆಗೆ ತುಪ್ಪ ಇರಬೇಕು. ತುಪ್ಪ ಜೊತೆ ಹಾಕೊಂಡು ತಿಂತಾಯಿದ್ರೆ ಒಂದಿನ ಸಾಂಬಾರು ಮಾಡದೇ ಇದ್ರೂ ನಡೆಯುತ್ತೆ. ಸಾಂಬಾರು ಇಲ್ಲ ಟೈಮಲ್ಲಿ ಇಂಥ ಚಟ್ನಿ ಪುಡಿ ಒಂದಿದ್ರೆ ಸಾಕು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಅಥವಾ ಮೊಸರು ಜೊತೆ ಬೆರೆಸ್ಕೊಂಡು ತಿನ್ಬೋದು. ಈ ಥರ ನಾವು ಮಾಡಿ ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಕೊಬಿಟ್ರೆ ನಮ್ಗೆ ಅರ್ಜೆಂಟಾಗಿ ಇವಾಗ ಏನೂ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಈ ಥರ ಯೂಸ್ ಮಾಡ್ಕೊಬೋದು ಚಟ್ನಿ ಪುಡಿಗಳನ್ನ. ನೋಡಿ, ಕಡಲೆಕಾಯಿ ಬೀಜ ಹುರಿತಾ ಇದ್ದೀನಿ ಚೆನ್ನಾಗಿ. ಕೆಂಪಾಗಬೇಕು ಕಡಲೆಕಾಯಿ ಬೀಜ. ನೋಡಿ, ಇದು ಆಲ್ರೆಡಿ ಆಗ್ತಾಯಿದೆ ಕಡಲೆಕಾಯಿ ಬೀಜನ. ಬೇಕು ಅಂದರೆ ಎಣ್ಣೆ ಹಾಕ್ಕೊಂಡು ಹುರಿರಿ, ಅಥವಾ ಎಣ್ಣೆ ಹಾಕಲ್ದೇನೂ ಹುರಿಬೋದು. ನಾನೊಂದು ಅರ್ಧ ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕಿರೋದು. ನೋಡಿ, ಆಲ್ರೆಡಿ ಆಯಿತು. ಇದು ಇವಾಗ ಕಡಲೆಕಾಯಿ ಬೀಜ ಆಯಿತು, ರೆಡ್ಗಾಗಿದೆ, ಕೆಂಪಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಬಿಡೋಣ. ನೆಕ್ಸ್ಟ್ ಕಡಲೆಬೇಳೆ ಹುರಿಯೋಣ ಫ್ರೆಂಡ್ಸ್. 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೆ, ಅದನ್ನು ಹುರಿಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಆಲ್ರೆಡಿ ಬಾಣಲಿಲಿ ಎಣ್ಣೆ ಅಂಶ ಇರುತ್ತೆ. ಅದೇ ಸಾಕಾಗುತ್ತೆ ಎಣ್ಣೆ ಇದಕ್ಕೆ. ಇದನ್ನು ಅಷ್ಟೇ ಕೆಂಪಾಗಿ ಹುರಿಯಿರಿ. ಎಲ್ಲ ಕಮ್ಮಿ ಉರಿಲೇ ಹುರಿಬೇಕು. ನೋಡಿ, ಇದು ಆಲ್ರೆಡಿ ಆಗ್ತಾಯಿದೆ, ಕೆಂಪಗೆ ಆಗ್ತಾಯಿದೆ. ಜಾಸ್ತಿ ಉರಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಕಮ್ಮಿ ಉರಿ ಅಂತ ಹೇಳಿದೆ. ನೋಡಿ, ಕಡಲೆಬೇಳೆ ಆಯಿತು. ಇದು ಸಾಕು, ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಇದನ್ನು ಅಷ್ಟೇ ಒಂದು ಬೌಲ್ಗೆ ಎತ್ತಿಟ್ಬಿಡಿ ಪಕ್ಕಕ್ಕೆ. ನೆಕ್ಸ್ಟು ನಾವು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಉದ್ದಿನಬೇಳೆ ಇದನ್ನು ಅಷ್ಟೇ ಚೆನ್ನಾಗಿ ಹುರಿರಿ. ಉದ್ದಿನಬೇಳೆನೂ ಈ ಉದ್ದಿನಬೇಳೆ ಹುರಿತಾ ಇದ್ದರೆ ಅದ್ರದ್ದು ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರದ್ದು ವಾಸನೆ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಸ್ಮೆಲ್ಲು. ಉದ್ದಿನಬೇಳೆ ಹುರಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಅಷ್ಟೇ ಕೆಂಪಾಗಿ ಹುರ್ಕೊಳ್ಳಿ ಅಷ್ಟೇ. ಇದನ್ನು ಚೆನ್ನಾಗಿ. ಇದು ಬೇಗ ಹುರಿದ್ಬಿಡುತ್ತೆ, ಅಂದರೆ ಬೇಗ ರೆಡ್ ಆಗಿಬಿಡುತ್ತೆ. ಆಲ್ರೆಡಿ ಆಯಿತು, ಇದು ರೆಡಿ ಆಯಿತು. ನೋಡಿ, ಉದ್ದಿನಬೇಳೆ ಆಯಿತು. ಇದನ್ನೂ ಬೌಲ್ಗೆ ಹಾಕ್ಬಿಡಿ ಫ್ರೆಂಡ್ಸ್, ಹುರಿದು. ಉದ್ದಿನಬೇಳೆನೂ ಹಾಕ್ಬಿಡಿ. ನೆಕ್ಸ್ಟ್ ಐಟಮ್ ಧನಿಯಾ ಸುವಾಸನೆ ಅಂತೂ ಯಾರಿಗಿಷ್ಟ ಆಗಲ್ಲ ಹೇಳಿ. ನನಗಂತೂ ಇದ್ರದ್ದು ಪರಿಮಳ ತುಂಬ ಇಷ್ಟ. ಅದು ಹುರಿತಾ ಇರುವಾಗಲೇ ಮನೆಯಲ್ಲಿ ಪರಿಮಳ ಫುಲ್ಲು ವಾಸನೆ ಬಂದ್ಬಿಟ್ಟಿರುತ್ತೆ. ಏಕೆಂದರೆ ನಾವು ಸಾಂಬಾರು ಪುಡಿಗೆ ಯೂಸ್ ಮಾಡ್ತಿರ್ತೀವಲ್ವ, ಆವಾಗ ಸ್ಮೆಲ್ ಅಂತೂ ನಂಗೆ ತುಂಬ ಇಷ್ಟ. ಆವಾಗಲಿಂದನೂ ಅಷ್ಟೇ ಧನಿಯಾ ಸ್ಮೆಲ್ ಅಂದರೆ ನಂಗೆ ತುಂಬ ಇಷ್ಟ, ಅಷ್ಟು ಪರಿಮಳ ಅದು. ನೋಡಿ, ಇದನ್ನು ಅಷ್ಟೇ ಕಮ್ಮಿ ಉರಿಲಿ ಹುರ್ಕೊಳ್ಳಿ. ನೋಡಿ, ಆಲ್ರೆಡಿ ಆಯಿತು ಧನಿಯಾ. ಆಲ್ರೆಡಿ ಕೆಂಪಾಗಿ ಹುರಿದಾಯಿತು. ಇದನ್ನು ಬೌಲ್ಗೆ ಹಾಕ್ಬಿಡಿ ಧನಿಯಾನ.
ನೆಕ್ಸ್ಟ್ ಐಟಮ್ ಕರಿಬೇವಿನ ಸೊಪ್ಪು. ಇದೇನು ಬಿಸಿಲೇ ಸಾಕು, ಚಟಪಟ ಚಟಪಟ ಅಂದ್ಬಿಡುತ್ತೆ ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಕೂದಲದ್ದು ಬೆಳವಣಿಗೆನೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಪೌಷ್ಟಿಕಾಂಶನೂ ಇರುತ್ತೆ. ಬಟ್ ಯಾಕೆ ಅಂದರೆ ನಾವು ಈ ಥರ ಪೌಡ್ರಿಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ, ಮಕ್ಕಳು ಒಗ್ಗರಣೆಗೆ ನಾವು ಹಾಕಿರ್ತೀವಲ್ಲ ಕರಿಬೇವಿನ ಸೊಪ್ಪು, ಅದನ್ನ ಯಾರೂ ತಿನ್ನಲ್ಲ. ಮಕ್ಕಳಕ್ಕೆ ನಾವೇ ತಿನ್ನಲ್ಲ ಅನ್ಸಿದ್ದು, ದೊಡ್ಡವರೇ ಒಂದೊಂದು ಸರಿ ತಿನ್ನಲ್ಲ. ಆದ್ದರಿಂದ ಈ ಥರ ನಾವು ಚಟ್ನಿಗೆ ಯೂಸ್ ಮಾಡ್ತೀವಿ. ಚಟ್ನಿ ಪುಡಿಗೆ ಈ ಥರ ಕರಿಬೇವಿನ ಸೊಪ್ಪು ಹಾಕಿ ಪೌಡ್ರು ಅಥವಾ ಹಾಕ್ಬಿಟ್ರೆ ಕರಿಬೇವಿನ ಸೊಪ್ಪಿನ ಅಂಶನೂ ನಮ್ಮ ಬಾಡಿಗೆ ಸೇರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಕರಿಬೇವಿನ ಸೊಪ್ಪು ಹುರಿದಾಯಿತು. ನೆಕ್ಸ್ಟ್ ಜೀರಿಗೆನೂ ಹುರ್ಕೋಬೇಕು ಚೆನ್ನಾಗಿ. ಜೀರಿಗೆನೂ ಹುರಿತಾ ಇದ್ದೀನಿ. ಆಲ್ರೆಡಿ ಆಗಿದೆ ಜೀರಿಗೆನೂ. ಇದನ್ನು ಬೌಲ್ಗೆ ಹಾಕಿಟ್ಬಿಡಿ ಫ್ರೆಂಡ್ಸ್. ಇನ್ನೂ ಒಣಮೆಣಸಿನ್ಕಾಯಿ ಒಂದೇ ಬಾಕಿ ಇರೋದು ಹುರಿಯೋದು. ಎಲ್ಲ ಐಟಮ್ಗಳು ಹುಡ್ಕೊಂಡಾಯಿತು. ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿನೂ ಅಷ್ಟೇ ಸುಮ್ಮನೆ ಏನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಬೆಳ್ಳುಳ್ಳಿ. ನೋಡಿ, ಒಣಮೆಣ್ಸಿಯನ್ನು ಹುರಿತಾ ಇದ್ದೀನಿ. ಬೇಕು ಅಂದರೆ ಬ್ಯಾಡಗಿನೂ ಮಿಕ್ಸ್ ಮಾಡ್ಕೊಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿನ. ನಾನು ಬರೀ ಒಣಮೆಣಸಿನ್ಕಾಯಿನ ಮಾತ್ರ ಹಾಕಿದ್ದೀನಿ. ಇದನ್ನು ಅಷ್ಟೇ ಕೆಂಪಾಗಿ ಹುರ್ಕೊಳ್ಳಿ, ಅಂದರೆ ಕಮ್ಮಿ ಉರಿಲಿ ಹುರಿರಿ. ನೋಡಿ, ಇದು ಆಲ್ರೆಡಿ ಆಯಿತು. ಇಷ್ಟು ಬಂದರೆ ಸಾಕು ಫ್ರೆಂಡ್ಸ್, ಕೆಂಪಾಗಿ ಸಾಕು. ಇದನ್ನು ಬೌಲ್ಗೆ ಹಾಕಿಟ್ಬಿಡಿ. ನೋಡಿ, ಎಲ್ಲ ಐಟಮ್ಗಳು ಹುರಿದಾಯ್ತು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಎಲ್ಲನೂ. ಕಡಲೆಕಾಯಿ ಬೀಜ ಮಾತ್ರ ಇನ್ನೂ ಹಾಕಿಲ್ಲ ನಾನು. ಇನ್ನೆಲ್ಲ ಐಟಮ್ಗಳು, ಹುರಿದಿರೋ ಐಟಮ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕಡಲೆಕಾಯಿ ಬೀಜ ಹುರಿದಿದ್ವಲ್ಲ ಅದನ್ನು ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಿಪ್ಪೆ ತೆಗಿಬೇಕು. ಹುರಿದಿರ್ತೀವಲ್ಲ ಅದು ಆಲ್ರೆಡಿ ಸಿಪ್ಪೆ ಬಂದುಬಿಡುತ್ತೆ ನಿಮಗೆ. ಸಿಪ್ಪೆ ತೆಗೆದಷ್ಟು ಇದ್ರದ್ದು ಟೇಸ್ಟು, ಚಟ್ನಿ ಪುಡಿ ಟೇಸ್ಟು ಚೆನ್ನಾಗಿರ್ತದೆ. ಒಬ್ಬೊಬ್ಬರು ಡೈರೆಕ್ಟಾಗೆ ಸಿಪ್ಪೆನೂ ತೆಗೆದೇ ಹಾಗೇ ಪೌಡ್ರ್ ಮಾಡ್ತಾರೆ. ನಾನು ಸುಮಾರು ಬೇರೆ ಬೇರೆ ವೆರೈಟಿ ಚಟ್ನಿ ಪುಡಿಲಿ ಹಾಗೇ ಸಹಿತ ಹಾಕಿದ್ದೀನಿ. ಬಟ್ ಈ ಚಟ್ನಿ ಪುಡಿಗೆ ಸಿಪ್ಪೆ ತೆಗ್ದಿದ್ದೀನಿ. ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಆದಷ್ಟು ನೈಸಿಗೆ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಹಾಕೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೈಸಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಚಟ್ನಿ ಪುಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ನೋಡಿ, ಇದನ್ನು ಅಂದರೆ ತಕ್ಷಣ ಪೌಡ್ರ್ ಮಾಡಿದ ತಕ್ಷಣವೇ ಹಾಕಬೇಡಿ. ಒಂದು ಸ್ವಲ್ಪ ಹಂಗೆ ಮಿಕ್ಸಿ ಜಾರ್ನ ಓಪನ್ ಮಾಡಿ ಹಾಗೇ ಇಡಿ. ಆದಮೇಲೆ ಈ ಥರ ಒಂದು ಗ್ಲಾಸ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಸುಮಾರು ಒಂದು 3 ತಿಂಗಳು ತನಕ ನಾವು ಯೂಸ್ ಮಾಡ್ಬೋದು. ಹಾಗೆ ಫ್ರಿಜ್ಜಲ್ಲಿ ಬೇಕಾಗಿಲ್ಲ, ಹೊರಗಡೆನೇ ಹಾಗೆ ಯೂಸ್ ಮಾಡ್ಬೋದು. ಮುಚ್ಚಳ ಟೈಟಾಗಿ ಹಾಕಿಟ್ಬಿಡಿ, ಗಾಳಿ ಹೋಗ್ಬಾರ್ದು ಅಷ್ಟೇ. ನೋಡಿ, ಈ ಥರ ಮಾಡಿಟ್ಕೊಬಿಟ್ರೆ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ, ಅಂದರೆ ನಾವೆಲ್ಲರೂ ಹೊರಗಡೆ ಹೋಗಿ ಬಂದಾಗ ಅರ್ಜೆಂಟಿಗೆ ಸಾಂಬಾರಿಲ್ಲ ಅಂದಾಗ ಈ ಥರ ಬಿಸಿ ಬಿಸಿ ರೈಸ್ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ಇದನ್ನ ಚಟ್ನಿ ಪುಡಿ ತಿಂತಾಯಿದ್ರೆ ಅಷ್ಟು ಸೂಪರಾಗಿರ್ತದೆ. ಮತ್ತು ದೋಸೆ, ಇಡ್ಲಿ ಎಲ್ಲಕ್ಕೂ ಯೂಸ್ ಮಾಡಿ. ದೋಸೆ ಹಾಕ್ಬಿಟ್ಟು ತವ ಮೇಲೆ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕ್ಬಿಟ್ಟು ಚಟ್ನಿ ಪುಡಿ ಉದುರಿಸಿದ್ರೆ ದೋಸೆ ಸಖತ್ತಾಗಿರುತ್ತೆ ಟೇಸ್ಟು. ಈ ರೀತಿ ಇಡ್ಲಿ ಪುಡಿ ಅಥವಾ ದೋಸೆ ಪುಡಿ ಅಂತಲೇ ಹೇಳ್ಬೋದು ಚಟ್ನಿ ಪುಡಿಯನ್ನು. ಹೇಗೆ ಮಾಡೋದು ಎಂಬುದನ್ನು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.